ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶ್ ಕಿಚನ್. ಇವತ್ತು ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವ ಮೇಥಿ ಮಟರ್ ಮಲಾಯ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ರುಬ್ಬಕ್ಕಾಗಿ ಒಂದು ಬಾಣಲಿಗೆ ಹೆಚ್ಚಿರುವ ಈರುಳ್ಳಿ, ಗೋಡಂಬಿ, ಒಂದು ಪಲಾವ್ ಎಲೆ, ಚಕ್ಕೆ ಹಾಗೆ ಏಲಕ್ಕಿನ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಒಂದು ಹಸಿಮೆಣಸಿನಕಾಯನ್ನ ಆ್ಯಡ್ ಮಾಡಿ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಪನ್ನೀರ್ ಜೊತೆಗೆ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದು ಪೇಸ್ಟ್ ಆಗಿದ ನಂತರ ನಾವು ಅದೇ ಬಾಣಲಿಗೆ ಪಲಾವ್ ಎಲೆ, ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರ್, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಹಾಗೆ ಹಸಿ ಬಟಾಣಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ನಂತರ ಮೊದಲೇ ಹೆಚ್ಚಿಟ್ಕೊಂಡಿರುವ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ರುಬ್ಬಕ್ಕಾಗಿ ಎತ್ತಿಟ್ಕೊಂಡಿರುವ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆನೆಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ ನಂತರ ಅಳತೆಗೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಂತರ ಅದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿ ಚೆನ್ನಾಗಿ 10 to 15 ಮಿನಿಟ್ಸ್ ಬೇಯಿಸೋಣ. ಬೆಂದಿದ ನಂತರ ನಾವು ಕೊನೆಗೆ ಸ್ಟವ್ ಆಫ್ ಮಾಡೋ ಮುನ್ನ ಕಸೂರಿ ಮೇಥಿನ ಅದಕ್ಕೆ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವ ಮೇಥಿ ಮಟರ್ ಮಲಾಯ್ ರೆಡಿ ಟು ಸರ್ವ್. ಇದನ್ನೊಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತವಾಗ್ಲೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದರ್ಶ್ ಕಿಚನ್. ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ದಿಸ್ ಚಾನೆಲ್.